ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೇಯಾ, ಬಾರಮ್ಮ. ಇಬ್ರು ಕೂತ್ಕೊಳ್ಳಿ. ಕೂತ್ಕೊಳ್ಳೋ. ಅಮ್ಮ ಶ್ರೇಯಾ, ತಗೋ ಈ ಹಾಲನ್ನ ನಿನ್ನ ಗಂಡನ ಕೊಡು. ಏಯ್, ನೀನೊಬ್ನೇ ಕುಡಿಬೇಡ ಕಣೋ. ಸ್ವಲ್ಪ ಕುಡಿದು ಮಿಕ್ಕಿದ್ದು ಹೆಂಡತಿ ಕೊಡು. ನನ್ನ ಮೊಮ್ಮಗಳಿಗೆ ಕಷ್ಟಪಟ್ಟು ಹಾಲಲ್ಲಿ ಮತ್ತೆ ಬೆರೆಸಿದ್ರೆ ಇವ್ರು ಕುಡಿತಾ ಇದ್ದಾರೆ. ಈ ಅಮ್ಮ ಹೋಗಿದ ತಕ್ಷಣ ಹೇಗಾದ್ರೂ ಮಾಡಿ ವೈದೇಹಿನ ಹೊರ ಕಳಿಸ್ಬೇಕು, ಇಲ್ಲ ಅಂದ್ರೆ ಇವ್ರಿಗೆ ಶೋಭನ ಆಗ್ಬಿಡತ್ತೋ ಏನೋ. ಯಾಕಮ್ಮ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಡಿಬೇಕು ಅಂತಿದ್ರೆ ನಡ್ದೆ ನಡೆಯುತ್ತೆ, ನಡಿಬಾರ್ದಂತಿದ್ರೆ ಯಾವತ್ತೂ ನಡೆಯಲ್ಲ. ಅದಕ್ಕೆ ನಾವೇನಾರು ಆಗ್ಬೇಕು ಅಂತ ಅನ್ಕೊಂಡಿದ್ ಮಾತ್ರಕ್ಕೆ ಅನ್ಕೊಂಡಿದ್ದೆಲ್ಲ ನಿಜ ಆಗಲ್ಲ ಅಮ್ಮ. ನೀನ್ ಸುಮ್ನಿರೋ. ಈಗಾಗ್ಲೇ ಏನ್ ನಡ್ತಿದ್ಯೋ, ಯಾಕೆ ನಡ್ತಿದ್ಯೋ ಆ ಒಂದು ಅನುಮಾನದಿಂದಾನೇ ತಲೆ ಕೆಡ್ತಾ ಇದೆ. ಅದ್ರ ಮಧ್ಯದಲ್ಲಿ ನಿಂದೇನೋ. ಅಲ್ ನೋಡು, ವೈದೇಹಿ ಬಂದ್ಲು. ಅಮ್ಮ ವೈದೇಹಿ, ಸತ್ಯ ಬಂದ್ಯಲ್ಲ. ಅಪ್ಪ ಶ್ರೇಯ ಒಳಗ್ ಹೋದ್ಲು ತಾನೆ? ಏನ್ ಹೋಗೋದು? ನನ್ ತಲೆ ಒಳಗ್ ಹೋಗಿದ್ದು ವೈದೇಹಿ. ಗೊತ್ತಿತ್ತು ಮತ್ತೆ ನೀನೇ ವಾಪಸ್ ಬರ್ತೀಯ ಅಂತ. ಬಿಟ್ಟೋದ ಸುಲಭ ಅಲ್ಲ ಅಕ್ಕ, ಮತ್ತೆ ಹೋಗಿ ಸೇರೋದು. ಏಯ್, ನೀನ್ ಮಲ್ಕೊಳೋ. ಒಳಗ್ ಹೋಗ್ದೆ ಯಾಕೆ ಹಾಗೆ ಬಂದೆ? ಅಷ್ಟಕ್ಕೂ ಹೋಗಕ್ ಬಿಟ್ರೆ ಅಲ್ವಮ್ಮ ಹೋಗೋದಕ್ಕೆ? ಯಾರದು? ಇಷ್ಟೆಲ್ಲ ನಡೀತು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಎಲ್ಲರೂ ಸಿಕ್ಕಾಕೋತಿದ್ವಿ. ಎಂತ ಕೆಲ್ಸ ಆಗೋಯ್ತು ಪಾಪ. ಅಲ್ ವೈದೇಹಿ ಎಷ್ಟು ಆತಂಕ ಪಡ್ತಿದ್ದಾಳೋ ಏನೋ. ವೈದೇಹಿ ಅಕ್ಕಂಗಿಂತ ಪಾಪ ಅಜ್ಜಿಗೆ ಟೆನ್ಷನ್ ಆಗಿದೆ ಅನ್ಸುತ್ತೆ. ಶ್ರೇಯಾ, ಹಾಲ್ ತಗೊಳಮ್ಮ. ಇನ್ನು ಯಾಕೆ ಮುಸ್ಕಾಕೊಂಡಿದ್ಯಾ? ತೆಗಿ. ಮುಸ್ಕ್ಯಾಕ್ ತೆಗಿಬೇಕು ಹೇಳಿ? ಇನ್ಯಾಕೆ ಮುಸ್ಕೊಂಬೇಗ್ರೆ? ಹೋಮ ಮುಗ್ದೋಯ್ತಲ್ಲ. ಮೊದ್ಲೇ ಸರಿಯಾಗಿ ಗಾಳಿ ಆಡಲ್ಲ. ಎಷ್ಟೊತ್ತು ಅಂತ ಹೀಗೆ ಇರ್ತೀಯ? ಎಲ್ಲಿ ತೆಗಿ. ಬೇಡ ಎಂದು.
ಯಾಕೋ ನಿನ್ ಹೆಂಡತಿ ಮುಖ ನಾವು ನೋಡಬಾರ್ದಾ? ದಿನ ನೋಡ್ತಾ ಇರೋ ಮುಖ ಅಲ್ವಾ? ಈ ಮುಖ ಆ ಮುಖ ಅಲ್ಲ ಇಂದು. ಈ ಮುಖ ಆ ಮುಖ ಅಲ್ಲ ಅಂದ್ರೇನು? ಅಪ್ಪಿತಪ್ಪಿ ಇದು ಶ್ರೀಯಾ ಅಲ್ವಾ? ಹೇಗೆ? ಇಂದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅರ್ಥ ಆಯ್ತು ಕಣ. ಒಂದ್ಸಲ ಮುಸುಕ್ ಹಾಕಿ ಮತ್ತೆ ತೆಗಿಬೇಕಾದ್ರೆ ಮೊದ್ಲು ನೀನೇ ನೋಡ್ಬೇಕು ಅಂತ ಇದೆಯಾ, ಅಷ್ಟೇ ಅಲ್ವಾ? ಈ ವಿಷಯದಲ್ಲಿ ಮಾತ್ರ ನೀನು ನಿಮ್ ತಾತನೇ ಹೋಲ್ತೀಯ ಕಣೋ. ಸರಿ, ನಿನ್ ಹೆಂಡತಿಗೆ ಹಾಲು ಕುಡಿಸು. ಏ ದೇವಾಂಶ್, ನೀನುಂಟು, ನಿನ್ನ ಹೆಂಡತಿ ಉಂಟು. ಇನ್ನು ಇಲ್ಲೇ ಯಾಕೆ ನಿಂತಿದ್ದೀರ ಬೀಗ್ರೆ? ಅವರಿಬ್ರು ಮಧ್ಯ ನಾವ್ಯಾಕೆ? ಬನ್ನಿ. ಈಗ್ಲೇ ಮಧ್ಯದಲ್ಲಿ ಇರ್ಬೇಕು ಬೀಗ್ರೆ, ಇಲ್ಲಾಂದ್ರೆ ಶ್ರೇಯಾ ಜೀವನ ಹಾಳಾಗ್ಬಿಡತ್ತೆ. ಬನ್ನಿ ಬೀಗ್ರೆ, ಬನ್ನಿ. ಅಯ್ಯೋ, ಬನ್ನಿ. ಏ ದೇವಾಂಶ್, ಡೋರು ಲಾಕ್ ಮಾಡ್ಕೋ. ನೀವು ಹೋಗಿ ಮಲ್ಕೊಳ್ಳಿ. ನಂಗೆ ನಿದ್ದೆ ಬರ್ತಿಲ್ಲ ಬೀಗ್ರೆ, ನೀವ್ ಮಲ್ಕೊಳ್ಳಿ. ಇಷ್ಟು ಬೇಗ ನಿದ್ರೆ ಬರೋ ಹಾಗಿದ್ದಿದ್ರೆ ಹೀಗ್ಯಾಕಿರ್ತಿತ್ತು ಬೀಗ್ರೆ. ಬನ್ನಿ, ಇಬ್ರು ಕೂತ್ ಮಾತಾಡೋಣ. ಅಯ್ಯೋ, ಇವ್ರು ಬಿಡ್ತಾನೇ ಇಲ್ಲ. ಒಂದೊಂದ್ ಕ್ಷಣ ತಡ ಆದ್ರೂ ಅವ್ರಿಗೆ ಮತ್ತೆ ಎರ್ಬಿಡತ್ತೆ. ಈಗ ಏನ್ ಮಾಡ್ಲಪ್ಪ ದೇವ್ರೆ. ಬನ್ನಿ ಬೀಗ್ರೆ, ಬನ್ನಿ. ಹಲೋ. ಹಾ ಹೇಳಿ ಮೇಡಮ್. ಶ್ರೇಯಾ ಮುಂಬೈಗೆ ಬರ್ಲಿಲ್ವಾ? ಇಲ್ಲ ಮೇಡಮ್. ವಾಟ್? ಬರ್ಲಿಲ್ಲ ಅಂದ್ರೆ ಏನರ್ಥ? ಫೋನ್ ಮಾಡಿದಾಗ ಬರ್ತಿದ್ದಾಳೆ ಅಂತಂದ್ರಲ್ಲ. ಹೊರಟ್ವಿ ಅಂತ ಹೇಳಿದ್ರು ಮೇಡಮ್. ಆನ್ ದ ವೇ ಇದೀನಿ ಅಂತನೂ ಕೂಡ ಹೇಳಿದ್ರು. ಆಮೇಲೆ ಏನಾಯ್ತು ಗೊತ್ತಾಗಿಲ್ಲ ಮೇಡಮ್. ಅವರು ಬರಲಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ನಿಜನಾ? ಅವ್ರು ನಿಜವಾಗ್ಲೂ ಅಲ್ಲಿಗೆ ಹೊರಟಿದ್ರಾ? ನಿಜವಾಗ್ಲೂ ಹೊರಟಿದ್ರು ಮೇಡಮ್, ನನ್ನ ಮಾತು ನಂಬಿ. ಸರಿ. ಡೈರೆಕ್ಟರ್ ಹೇಳಿದ್ದು ನಿಜ ಆಗಿದ್ರೆ ಶ್ರೇಯಾ ಹೋಮದಲ್ಲಿ ಹೇಗೆ ಕೂತ್ಕೊಂಡಿದ್ಲು? ಸಾಧ್ಯನೇ ಇಲ್ವಲ್ಲ. ಡೈರೆಕ್ಟರ್ ಯಾರು ಊರ್ಮಿಳಾ? ಏನಾಯ್ತು? ಶ್ರೇಯಾಂಗೆ ಸಿನಿಮಾ ಹೀರೋಯಿನ್ ಆಗ್ಬೇಕು ಅನ್ನೋ ಹುಚ್ಚು. ಎಲ್ಲಿ ಹೋಮ ನಿಂತೋಗ್ಬೇಕು ಅಂದ್ರೆ ಹೆಂಡತಿ ಇರಬಾರ್ದಲ್ವಾ? ಅದಕ್ಕೆ ಮೊದಲೇ ಒಂದು ಡೈರೆಕ್ಟರ್ ಜೊತೆ ಮಾತಾಡಿ ಸಿನಿಮಾ ಆಫರ್ ಇದೆ ಅಂತ ನಂಬಿಸ್ದೆ ಅಷ್ಟೇ. ಶ್ರೇಯಾ ಇಲ್ಲಿಂದ ಹೊರಟ್ಲು. ಶ್ರೇಯಾ ಇಲ್ಲೇ ಇದ್ಲು. ಹೋಮನೂ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದನ್ನ ಹೇಳ್ತೀಯಲ್ಲ? ಚಾನ್ಸೇ ಇಲ್ಲ. ಶ್ರೇಯಾ ಬೆಳಗ್ಗೆನೆ ಮನೆಯಿಂದ ಹೊರಟ್ಲು. ಮುಂಬೈಗೆ ಅರ್ಧ ದಾರಿವರೆಗೂ ಹೋಗಿದ್ದಾಳೆ. ಆದ್ರೆ ಏನಾಯ್ತೋ ಗೊತ್ತಿಲ್ಲ. ಹಾಗಿಂದಾಗೆ ಅಲ್ಲಿಂದ ವಾಪಸ್ ಬಂದ್ಬಿಟ್ಲಂತೆ. ನಿಜನಾ? ಹೌದು. ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದ್ರು ಇಲ್ಲಿ ತಲುಪೋದಕ್ಕೆ ಸಂಜೆ ಆಗುತ್ತೆ. ಹಾಗಾದ್ರೆ ಬೆಳಗ್ಗೆ ನಾನು ಹೋಮದಲ್ಲಿ ಕೂರೋಕೆ ಹೇಗ್ ಸಾಧ್ಯ? ಚಾನ್ಸೇ ಇಲ್ಲ ಅಲ್ವಾ? ಇವತ್ತು ನಿನಗಾಗಿದ್ದ ಎಕ್ಸ್ಪೀರಿಯನ್ಸೇ ಅವತ್ತು ನನಗೂ ಆಯ್ತು ಊರ್ಮಿಳಾ. ಅವತ್ತು ಮದುವೆ ಮುಹೂರ್ತಕ್ಕೆ ಸರಿಯಾಗಿ ಡೈರೆಕ್ಟರ್ ಹತ್ರ ಇದ್ಲು. ಆದ್ರೆ ಇಲ್ಲಿ ಮದುವೆ ಆಗೋಗಿತ್ತು. ಮದುವೆ ಆಗಿದ್ದು ಬೇರೆ ಯಾರಿಗೋ ಅಂದ್ರೆ ನೀವ್ಯಾರೂ ನಂಬಲಿಲ್ಲ.
ಇವಾಗ ಮತ್ತೆ ಅದೇ ಥರ ಅವಳನ್ನ ಟ್ರ್ಯಾಪ್ ಮಾಡಕ್ಕೆ ನೋಡಿದ್ರು ಏನೂ ಯೂಸ್ ಆಗ್ತಿಲ್ಲ. ಅವಳೇನೋ ಮ್ಯಾಜಿಕ್ ಮಾಡ್ತಾ ಇದ್ದಾಳೆ ಊರ್ಮಿಳಾ. ಅವತ್ತು ನಾನು ಈ ಮಾತು ಹೇಳಿದ್ದಕ್ಕೆ ನನ್ನನ್ನು ಹುಚ್ಚುನ್ ಥರ ನೋಡಿದ್ರೆ ಎಲ್ಲರೂ. ಆದರೆ ನಾನು ಮಾತ್ರ ನಿನ್ನನ್ನು ಹಾಗೆ ನೋಡಲ್ಲ ಊರ್ಮಿಳಾ. ಯಾಕಂದ್ರೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ಅನ್ಕೊಂಡಿದ್ದೆಲ್ಲ ಅನ್ಕೊಂಡಿರೋ ಹಾಗೆ ನಡೆದೇ ಹೋದ್ರು ನೀನು ನನಗೋಸ್ಕರ ಮಾಡ್ತಿರೋ ಪ್ರಯತ್ನ ನನ್ನನ್ನ ಮೈ ಮರೆಯೋ ಹಾಗೆ ಮಾಡ್ತಾ ಇದೆ. ಊರ್ಮಿಳಾ, ನೀನಂದ್ರೆ ನಂಗೊಂಥರ ಹುಚ್ಚು. ಎಷ್ಟು ಹುಚ್ಚು ಅಂದ್ರೆ ನನಗೇನಾದರೂ ಹುಚ್ಚಿಡ್ದಿದ್ರೆ ಆ ಹುಚ್ಚನ್ನ ಸರಿ ಮಾಡುವಂತ ಹುಚ್ಚು. ನಿನ್ಕೋ ಊರ್ಮಿಳಾ. ಆದಷ್ಟು ಬೇಗ ನಾನು ನಿನಗೆ ಸ್ವಂತ ಆಗ್ತೀನಿ ಅನ್ನೋ ಆಸೆ ಹುಟ್ಟಿಸಿ ಬರೀ ನಿರಾಸನೆ ಮಾಡ್ತಾ ಇದೀಯ ಊರ್ಮಿಳಾ. ಆದರೆ ನೀನು ನನ್ನೋಳು ಯಾವತ್ತಾಗ್ತೀಯ ಅಂತ ಪ್ರತಿದಿನ ಎದುರು ನೋಡ್ತಾನೇ ಇದ್ದೀನಿ. ಹೀಗೆ ನಡೀತು ಬೀಗ್ರೆ ನನ್ನ ದೊಡ್ಡ ಮೊಮ್ಮಗನ ಮದುವೆ. ಮತ್ತೇನು ವಿಶೇಷ ಬೀಗ್ರೆ? ಬಲವಂತವಾಗಿ ಕರ್ಕೊಂಡು ಬಂದು ನನ್ನನ್ನು ಇಲ್ಲಿ ಕೂರಿಸ್ಕೊಂಡು ಇನ್ನೇನು ವಿಶೇಷ ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಏನು ವಿಶೇಷ ಇರತ್ತೆ ಬೀಗ್ರೆ, ನೀವೇ ಹೇಳ್ಬಿಡಿ. ಮೇಲವರಿಬ್ರು ಏನು ಮಾಡ್ತಿದ್ದಾರೋ ಏನೋ, ಕಾಪಾಡಪ್ಪ ದೇವ್ರೇ. ಏನೋ ಆಗ್ತಾ ಇದೆ ವೈದೇಹಿ. ಇಷ್ಟು ದಿನ ನನ್ನ ಮನ್ಸಿಗೆ ಹತ್ರ ಆಗ್ತಾ ಇದ್ರು ನಾನು ಮಾತ್ರ ಹೆಜ್ಜೆ ಮುಂದಿಡೋಕ್ಕಾಗ್ತಿರ್ಲಿಲ್ಲ. ಆದ್ರೆ ಇವತ್ತೇನೋ ಮುಂದೆ ಹೆಜ್ಜೆ ಇಡದೆ ಸುಮ್ಮನಿರೋಕ್ಕೆ ಮನ್ಸಾಗ್ತಾ ಇಲ್ಲ. ಯಾವ ಆಲೋಚನೆಗಳು ನನ್ನ ತಡೀತಾ ಇಲ್ಲ. ಯಾಕೋ ಒಂದು ವೇಳೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದೆ ಅನ್ಕೋ, ಈ ರಾತ್ರಿ ನಮ್ಮ ಜೀವನದಲ್ಲೇ
ಮಧುರ ರಾತ್ರಿಯಾಗಿ ಉಳ್ಕೊಂಡಿರೋದು. ಆದ್ರೆ ನಾನು ನಿನಗೆ ತಾಳಿ ಕಟ್ಟಿಲ್ಲ ಅಲ್ವಾ, ಅದಕ್ಕೆ ಹೆಜ್ಜೆ ಹಿಂದೆ ಇಡ್ತಾ ಇದ್ದೀನಿ. ಅಲ್ಲೇ ಅವನು ನನಗ್ ತಾಳಿ ಕಟ್ಟಿದ್ದು ನೀವೇ, ನಿಮಗೆಲ್ಲ ಹಕ್ಕು ಇದೆ. ಆದ್ರೆ ಶ್ರೇಯಾ, ನಿಮ್ ಹೆಂಡತಿ ಶ್ರೇಯಾ, ನೀವು ಶ್ರೇಯಾಗೆ ಸ್ವಂತ. ನಮ್ಮ ಮಧ್ಯ ಈ ದೂರ ಯಾವಾಗ್ಲೂ ಹೀಗೆ ಇರ್ಬೇಕು. ಇದೆ ಇದೆ ಈ ಮಾತೆ ದೂರ ಇರೋರ್ನ ಇನ್ನೂ ಹತ್ರ ಮಾಡಿಸ್ತಾ ಇದೆ. ನಾವಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ವಿ. ನಾವ್ ಯಾವತ್ತೋ ಒಂದಾಗ್ಬೇಕಾಗಿತ್ತು. ಆದ್ರೆ ನೀವು ಶ್ರೇಯಾಗೆ ಸ್ವಂತ. ಎಷ್ಟೇ ಆದ್ರೂ ನಾನು ಹೊರಟೋಗ್ತೀನಿ. ಅಲ್ಲಿವರೆಗೂ ನಾವು ದೂರನೇ ಇರಬೇಕು. ಒಬ್ರಿಗೊಬ್ರು ದೂರ ಇರ್ಬೇಕು ಅಂತ ಹತ್ರ ಬರ್ತಾ ಇದೆಯಲ್ಲ ವೈದೇಹಿ. ಹೌದು, ನೀವು ಕೂಡ ಹತ್ರನೇ ಬರ್ತಿದ್ದೀರಾ. ಆ ಹಾಲಲ್ಲೇ ಏನೋ ವ್ಯತ್ಯಾಸ ಆಗಿದೆ. ನಮ್ಮ ಅಜ್ಜಿ ಏನೋ ಬೆರೆಸಿದ್ದಾರೆ. ನಮ್ಮನ್ನು ಒಂದ್ ಮಾಡೋದಕ್ಕ ತಪ್ಪು. ಆ ಥರ ಹೇಳ್ಬಾರ್ದು. ನಾವು ಮುಂದಕ್ಕಲ್ಲ, ಹೆಜ್ಜೆನ ಹಿಂದಕ್ಕಿಡ್ಬೇಕು. ನಾವ್ ಹೆಜ್ಜೆನ ಎಷ್ಟು ಹಿಂದಕ್ಕಿಡ್ತೀವೋ ಅಷ್ಟು ದೂರ ಇರ್ತೀವಿ. ಅದೇ ನಿಮ್ಗೂ ನನ್ಗೂ ಶ್ರೇಯಾಗೂ ಎಲ್ರಿಗೂ ಒಳ್ಳೇದು. ಇವತ್ತು ಯಾಕೋ ತುಂಬಾ ಸುಸ್ತಾಗಿತ್ತು ಬೀಗ್ರೆ. ನಿದ್ರೆ ಬರ್ದೆ ಹುಚ್ಚಿ ತರ ಅಲ್ಲಿ ಇಲ್ಲಿ ಸುತ್ತಾಡ್ಬೇಕಾಗಿತ್ತು. ನನ್ನೂ ಇಲ್ಲಿ ಕೂರಿಸ್ಕೊಂಡು ಹುಚ್ಚಿಡಿಸ್ತಿದ್ದೀರಾ. ಸರಿ ಬೀಗ್ರೆ, ಇವತ್ ನಿದ್ರೆ ಬರ್ತಾ ಇದೆ, ಮಲ್ಕೊಂತೀನಿ. ಹೊರಡಿ, ನಾನು ಹೋಗ್ತೀನಿ. ಹಬ್ಬ ಪೀಡೆ ತೊಲಗ್ತು. ಲೇ ಶ್ರೇಯಾ, ನಾನು ಹೆಜ್ಜೆ ಹಿಂದಕ್ಕೆ ಇಡ್ತೀನಿ, ನೀವು ಹೆಜ್ಜೆ ಹಿಂದೆ ಇಡಿ. ಆಗ ನಾವಿಬ್ರು ದೂರ ಆಗೋಗ್ತೀವಿ. ಹೆಜ್ಜೆ ಮುಂದೆ ಇಟ್ರು ಹತ್ರ ಆಗ್ತೀವಿ, ಹಿಂದೆ ಇಟ್ರು ಹತ್ರ ಆಗ್ತೀವಿ. ನಾನಲ್ಲ, ಹಾಲು. ಹಾಲು ತಪ್ಪು.
ನಾನಲ್ಲ, ಹಾಲು. ಹಾಲು ಹಾಲು. ಹಾಲು ಹಾಲಲ್ವಾ?